ಯಾವಾಗ ಅರ್ಥ ಆಗುತ್ತೆ ಗೊತ್ತಾ? ನೀವು ಅಂತವ್ರ ಜೊತೆ ಬದುಕಬೇಕು, ಇಲ್ಲ ನಿಮ್ಮ ಮನೆ ಮಂದಿ, ನಿಮ್ಮ ಮನೆ ಹೆಣ್ಣು ಮಕ್ಕಳು ಆ ರೀತಿ ಬದುಕಬೇಕು. ಸೊ ಇನ್ನು ಮುಂದೆ ಆದ್ರೂ ಈ ಸ್ಪೆಕ್ಸಲ್ ಆಗ್ತಿರಲ್ಲ, ಚೂರು ಕ್ಲೀನ್ ಮಾಡ್ಕೊಂಡು ಈ ರೀತಿ ಹಾಕಿ. ಅಂಟಿದ್ದವ್ರು ಕೂಡ ನಮಗೆ ಚೆನ್ನಾಗಿ ಕಾಣಿಸ್ತಾರೆ, ನಾವು ಕೂಡ ಚೆನ್ನಾಗಿ ಕಾಣಿಸ್ತೀವಿ. ಇಲ್ಲ ಅಂತಾದ್ರೆ ಧೂಳೆಲ್ಲ ಮೆತ್ಕೊಂಡಿರುತ್ತಲ್ಲ, ಚೂರು ನೆಗೆಟಿವ್ ಆಗಿ ಕಾಣ್ತಾರೆ ಅಂತ ನನ್ನ ಅನಿಸಿಕೆ. ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ BB ಅಪ್ಡೇಟ್ಸ್. ಹೇಗಿದ್ದೀರಾ? ಹೇಗಿತ್ತು ನೆನೆ ಸಂಚಿಕೆ? ಲಕ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದು ನೆನ್ನೆ ಮತ್ತೆ ಸಾಬೀತಾಯ್ತು. ಈ ಬಿಗ್ ಬಾಸ್ ಅವರು ಏನಂತ ಟಾಸ್ಕ್ ಕೊಡ್ತಾರೆ ಗೊತ್ತಿಲ್ಲ. ಕ್ಯಾಪ್ಟನ್ಸಿ ಓಟದವರೆಗೆ ಹೊಡೆದಾಡೋದು ಬಡದಾಡೋದೆಲ್ಲ ಕೊಡ್ತಾರೆ. ಆ ನಂತರ ಏನಾದ್ರು ಆಕ್ಟಿವಿಟೀಸ್ ಕೊಟ್ಟು ಅಲ್ಲಿ ಕ್ಯಾಪ್ಟನ್ ಆಗುವಂತಹ ಒಂದು ಅರ್ಹತೆ ಇಲ್ಲ, ಕ್ಯಾಪ್ಟನ್ ಆಗುವಂತಹ ಒಂದು ಟಾಸ್ಕ್ ಕೊಡೋದು ಬಿಟ್ಟು ಮನೆ ಮಂದಿಯ ವೋಟಿಂಗ್ ಅಂತೆ. ಈ ರೀತಿ ತುಂಬಾ ಸಲ ಆಗಿದೆ. ಸೊ ಮನೆ ಮಂದಿಯ ವೋಟಿಂಗ್ ಅಂತ ಹೇಳುವಾಗ ಅಲ್ಲಿ ಪ್ರತಿಭೆಗೆ ಅದಕ್ಕೆಲ್ಲ ಹೇಗೆ ಸಿಗ್ತದೆ ಗೊತ್ತಿಲ್ಲ. ಬಟ್ ಅಲ್ಲಿ ಚೆನ್ನಾಗಿ ಮಾತುಕತೆ ನಡೆಸ್ಕೊಂಡು ಒಂದಿಷ್ಟು ಜನ ಇರುವಾಗ ಆಬ್ವಿಯಸ್ಲಿ ಒಬ್ಬರ ಹೆಸರು ತಗೋತಾರೆ. ಇನ್ನು ಸೂರಜ್ ಮತ್ತು ಕಾವ್ಯ ಇವರಿಬ್ರು ಕೂಡ ರಾಶಿಕಾ ಶೆಟ್ಟಿಯ ಹೇಗೆ ಕೃಪಾ ಕಟಾಕ್ಷದಿಂದ ಕ್ಯಾಪ್ಟನ್ಸಿ ಓಟಕ್ಕೆ ಬಂದವರು. ಯಾಕೆಂತ ಹೇಳಿದ್ರೆ ನಿಜವಾಗ್ಲೂ ಅವರು ಅವತ್ತು ಅಷ್ಟು ಗಿಲ್ಲಿ ರಘುಗೆ ಪೌಸ್ ಕೊಟ್ಟಿರ್ಲಿಲ್ಲ ಅಂದ್ರೆ ಇವರು ವಿನ್ ಆಗ್ತಾ ಇರ್ಲಿಲ್ಲ. ಸೊ ಎಲ್ಲ ಒಂದ್ ಕಡೆಯಿಂದ ಅದು ರಾಶಿಕಾ ಶೆಟ್ಟಿಯ ಏನು ಮೋಸ ಇತ್ತು, ಇಲ್ಲಾಂದ್ರೆ ಒಂದು ಫೇವರಿಸಮ್ ಇತ್ತು, ಅದು ಸೂರಜ್ ಪರವಾಗಿದ್ದಿದ್ರಿಂದ ಸೂರಜ್ಗೆ ಆ ಸ್ಥಾನ ತಪ್ಪಿತು ಅಂತ ಅನ್ಕೋತೀನಿ. ನ್ಯಾಯಯುತವಾಗಿ ಆಡಿದ್ರೆ ಬಹುಶಃ ಸೂರಜ್ಗೆ ಸಿಗ್ತಾ ಇತ್ತೇನೋ. ಸೊ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಅವ್ರಿಗೂ ಗೊತ್ತಿದೆ ಸೂರಜ್ಗೆ ಫೇವರ್ ಮಾಡ್ಕೊಂಡೆ ರಾಶಿಕಾ ಶೆಟ್ಟಿ ಬಂದ್ಲು ಅಂತ. ಸೊ ಅದಕ್ಕೇನು ಬಿಗ್ ಬಾಸ್ ಮಾಡಿದ್ರು, ಮನೆ ಮಂದಿಗೆ ಏನ್ ಫೇವರ್ ಇದೆ ಅದನ್ನ ಮಾಡಕ್ಕೆ ಅವಕಾಶವನ್ನ ಕೊಟ್ರು. ಏನ್ ಗೊತ್ತಾ, ಈ ಗ್ಲಾಸ್ ಎಲ್ಲ ಸ್ವಲ್ಪ ಧೂಳಾಗಿದೆ. ಧೂಳನ್ನ ಒರೆಸ್ತಾ ಇರ್ಬೇಕು ಅವಾಗ. ಇಲ್ಲಾಂದ್ರೆ ಸಮ್ ಟೈಮ್ ಕಸ್ಟಮರು ಇದೇ ಗ್ಲಾಸ್ ಅನ್ನ ಇಟ್ಕೊಂಡು ಇನ್ನೊಬ್ರನ್ನ ನೋಡ್ತಾರಲ್ಲ, ಅವ್ರಿಗೊಂಥರ ಬೇರೆ ತರ ಕಾಣಿಸ್ಬೋದು ಅನ್ಸುತ್ತೆ, ಕ್ಲಿಯರ್ ಆಗಿ ಕಾಣಿಸಲ್ಲ ಅನ್ಸುತ್ತೆ. ಅದಕ್ಕೆ ನಾವು ಅವಾಗ ಧೂಳು ಕ್ಲೀನ್ ಮಾಡ್ತಾ ಇರ್ತೀವಿ. ಗ್ಲಾಸ್ ಇದ್ದು ಕಸ್ಟಮರ್ ಕೊಡುವಾಗ ನೀಟಾಗಿ ಕೊಡ್ತೀವಿ. ಯಾಕಂತ ಹೇಳಿದ್ರೆ ಈ ಗ್ಲಾಸ್ ಅನ್ನ ಇಟ್ಕೊಂಡು ನೋಡುವಾಗ ಇನ್ನೊಬ್ರು ತಪ್ಪಾಗಿ ಕಾಣಬಾರ್ದು, ನಮ್ಮಿಂದ ಆಗ್ಬಾರ್ದು ಆ ಕೆಲಸ. ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ಇವತ್ತು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಎಲ್ಲ ನೋಡುವಾಗ ಏನ್ BGM ಹಾಕಿ, ಏನ್ ಸಾಂಗು, ಏನ್ ಕರ್ಮ ರಿಟರ್ನ್ಸು, ಏನು ಒಂಥರ ಫೀಲಿಂಗ್ ಸಾಂಗ್ಸು ಎಲ್ಲ ರಕ್ಷಿತನ್ನ ವಿಲನ್ ತರ ಚಿತ್ರೀಕರಣ ಮಾಡಿ ವಿಡಿಯೋ ಎಲ್ಲ ಬಿಡ್ತಾ ಇದ್ದಾರೆ. ಮ್ಯಾಟ್ರ್ ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ರಲ್ಲ, ಲಕ್ಸುರಿ ಬಜೆಟ್ ಇದ್ದು ಮನೆಯನ್ನೆಲ್ಲ ಗಲೀಜು ಮಾಡಬೇಕು ಅಂತ. ಸೊ ಆ ಟಾಸ್ಕ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸ್ವಲ್ಪ ಮೇಕಪ್ ಐಟಮ್ಸ್ ಅನ್ನೆಲ್ಲ ತಗೊಂಡ್ಬಂದು ಜಸ್ಟ್ ಚೆಲ್ಲಿದ್ದಾರೆ ಲಿವಿಂಗ್ ಏರಿಯಾದಲ್ಲಿ. ಅದನ್ನ ಇಟ್ಕೊಂಡು ಅವರಿಗೆ ಕಾವ್ಯ ಮೇಲೆ ಜಿದ್ದಿದೆ, ಇಲ್ಲ ಅವರ ಮೇಕಪ್ ಐಟಮ್ ಮೇಲೆ ಜಿದ್ದಿದೆ ಅನ್ನೋ ರೀತಿಯಲ್ಲೆಲ್ಲ ಪೋಟ್ರೆ ಮಾಡ್ತಾ ಇದ್ದಾರೆ. ಸೊ ಅಂತವರಿಗೆ ನಾನು ಹೇಳೋದು, ನೀವು ಇಷ್ಟು ಸೀಸನ್ ಅನ್ನ ನೋಡ್ಕೊಂಡು ಬಂದು ಈ ಸೀಸನ್ ಅನ್ನ ನೋಡ್ತಾ ಇರೋದಾ, ಅಲ್ಲ ಬರೀ ಇದೇ ಸೀಸನ್ ಅನ್ನ ಮಾತ್ರ ನೋಡ್ತಾ ಇರೋದಾ ಅಂತ. ಯಾಕೆಂತ ಹೇಳಿದ್ರೆ ಕಳೆದ ಸೀಸನ್ ಅದಕ್ಕಿಂತ ಮೊದಲನೇ ಸೀಸನ್ ಅಲ್ಲೆಲ್ಲ ಮೇಕಪ್ ಐಟಮ್ಸ್ ಅನ್ನ ಯಾವ ರೀತಿಯಲ್ಲಿ ಚೆಲ್ಲಿ ವೇಸ್ಟ್ ಮಾಡಿದಾರಂತ ನಾವು ನೋಡಿದೀವಿ. ಕೆಲವೊಂದು ಕಡೆ ಏನಾಗಿದೆ ಅಂತ ಹೇಳಿದ್ರೆ, ಕಳೆದ ಸಲ ಏನು ಸೀಸನ್ 10 ಅಲ್ಲಿ ಐ ಥಿಂಕ್ ತನಿಷಾ ಅವ್ರದ್ದು ಎಷ್ಟು ಲಕ್ಷದ ಮೇಕಪ್ ಕಿಟ್ ಇದೆ, ಅದನ್ನ ತಗೊಂಡೋಗಿ ನೀರ್ಗೆ ಹಾಕಿದ್ದಾರೆ, ಗಲೀಜು ಮಾಡಿದ್ದಾರೆ. ಫುಲ್ಲು ಫೌಂಡೇಶನ್, ಲಿಪ್ಸ್ಟಿಕ್ ಎಲ್ಲ ನೆಲಕ್ಕಲ್ಲೇ ಚೆಲ್ಲಿದ್ರು. ಅಂದ್ರೆ ಅವರೆಲ್ಲ ಜಿದ್ದಲ್ಲಿ ಮಾಡಿರೋದಾ? ಅಲ್ಲ, ಅದು ಟಾಸ್ಕ್. ಬಟ್ ರಕ್ಷಿತಾ ಶೆಟ್ಟಿ ಆ ರೀತಿ ಏನ್ ಮಾಡಿಲ್ಲಪ್ಪ, ಅವ್ರು ಜಸ್ಟ್ ಚೆಲ್ಲಿದ್ದಾರೆ, ಆ ಕಡೆ ಈ ಕಡೆ ರಚ್ಚ ಪೆಚ್ಚ ಮಾಡಿದ್ದಾರೆ. ಅಂದ್ರೆ ಎತ್ತಿ ಹಂಗೆ ಇಟ್ಬೋದು, ಏನು ವೇಸ್ಟ್ ಆಗಿಲ್ಲ, ಏನು ನಷ್ಟನೂ ಆಗಿಲ್ಲ. ಜಸ್ಟ್ ಅವ್ರನ್ನ ಕನ್ಫ್ಯೂಸ್ ಮಾಡ್ಬೇಕಲ್ಲ, ಲಕ್ಸುರಿ ಟಾಸ್ಕ್ ಬಾರೆ. ಸೊ ಆ ರೀತಿ ಏನಾದ್ರು ಈಗ ಫೌಂಡೇಶನ್, ಲಿಪ್ಸ್ಟಿಕ್, ಅವರ ಮೇಕಪ್ ಐಟಮ್ಸ್ ಅನ್ನೆಲ್ಲ ತಗೊಂಡ್ಬಂದು ಚೆಲ್ಲಿ ನೆಲಕ್ಕುಜ್ಜಿ ಏನೇನೋ ಅವರಿಗೆ ಯೂಸ್ ಮಾಡ್ಲಿಕ್ಕೆ ಆಗದೇ ಇರೋ ತರ ಏನಾದ್ರು ಮಾಡಿದ್ರೆ, ನೀವು ಆ BGM ಅಲ್ಲಿ ಹಾಕೊಂಡು ಈ ವಿಡಿಯೋ ಮಾಡಿರೋದಕ್ಕೊಂದು ಅರ್ಥ ಇರುತ್ತೆ ಮಾರೆ. ಇದೇನು ಮಾಡಿಲ್ಲ, ಜಸ್ಟ್ ತಗೊಂಡ್ಬಂದು ಚೆಲ್ಲಿದ್ದಾರೆ. ಅದನ್ನೇ ಸ್ಲೋ ಮೋಷನ್ ಮಾಡ್ಕೊಂಡು ರಕ್ಷಿತಾ ಶೆಟ್ಟಿ ಒಳಗಡೆ ಇಷ್ಟೊಂದು ಜಿದ್ದಿದ್ಯಾ, ಹಂಗೆ ಹಿಂಗೆ ಎಂತ ಅವಸ್ಥೆ ಅಂತ ಗೊತ್ತಾಗ್ತಾ ಇಲ್ಲ. ಒಬ್ಬ ವ್ಯಕ್ತಿ ಆಗಲ್ಲ, ಇಲ್ಲ ಒಬ್ಬ ವ್ಯಕ್ತಿಯ ಒಂದು ವೀಕಲ್ಲಿ ಒಬ್ಬ ವ್ಯಕ್ತಿಯ ಕೆಲವೊಂದು ವರ್ತನೆಗಳು ನಮ್ಗೆ ಇಷ್ಟ ಆಗಲ್ಲ ಅಂತ ಆದ್ರೆ ಕಂಪ್ಲೀಟ್ ಆಗಿ ಆ ವ್ಯಕ್ತಿಯ ಚಿತ್ರಣವನ್ನೇ ಬದಲಾಯಿಸಿಬಿಡುವಷ್ಟು ತಾಕತ್ತು ಸೋಷಿಯಲ್ ಮೀಡಿಯಾ ಇದೆಯಲ್ಲ. ಕೆಲವೊಂದು ಸೋಷಿಯಲ್ ಮೀಡಿಯಾದ ಜನ ಹೆಂಗಿರ್ತಾರೆ ಅಂತ ಹೇಳಿದ್ರೆ, ಈ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ. ಯಾರೊಬ್ಬರೊಂದು ಈ ವಿಡಿಯೋನ ಎಡಿಟ್ ಮಾಡಿರ್ತಾರೆ, ಎಲ್ಲಿಂದನೋ ಇಲ್ಲಿಗೆ ಲಿಂಕ್ ಮಾಡಿ ಅದಕ್ಕೆ ಬಂದು ಕಮೆಂಟ್ ಹಾಕೋದು. ಆದ್ರೆ ಹಿಂದೆ ಏನಾಯ್ತು, ಆ ಟಾಸ್ಕ್ ಏನು, ಲೈವ್ ಅಲ್ಲಿ ಏನಾದ್ರು ನಡೆದಿದ್ದು ನೋಡಿದೀರಾ? ಯಾವ್ದು ನೋಡಲ್ಲ. ಸೊ ನನಗೆ ಇದೆಲ್ಲ ನೋಡುವಾಗ ಅನಿಸಿದ್ದು, ಕಾಮಾಲೆ ಕಣ್ಣಿಗೆ ಕಾಣುವುದೆಲ್ಲ ಹಳದಿ ಅಂತಾರಲ್ಲ, ಆ ರೀತಿ. ಈಗ ಈ ಕಳೆದ ವಾರದಲ್ಲಿ ಕೆಲವೊಂದು ಜನರಿಗೆ ರಕ್ಷಿತಾ ಶೆಟ್ಟಿ ಏನು, ಕಾವ್ಯ, ಸ್ಪಂದನ ಇವ್ರನ್ನೆಲ್ಲ ಒಂಚೂರು ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಟಾಸ್ಕ್ ಅನ್ನ ಬಿಲ್ಡ್ ಮಾಡಿದ್ರು. ಸೊ ಅದು ಕೆಲವರಿಗೆ ಆಗಿಲ್ಲ. ಸೊ ಅವ್ರು ಇವಾಗ ಏನ್ ಮಾಡ್ಬೇಕು, ಈ 100 ದಿನ ಹತ್ರ ಕಂಪ್ಲೀಟ್ ಆಯ್ತು. ಕೆಲವೊಬ್ರೆಲ್ಲ ಏನು ಟಾಸ್ಕ್ ಆಡಲ್ಲ, ಮನೇಲಿ ಏನು ಕಾಂಟ್ರಿಬ್ಯೂಷನ್ ಇಲ್ಲ, ಏನಿಲ್ಲ, ಆದ್ರೂ 100 ದಿನ ಬಿಗ್ ಬಾಸ್ ಮನೆಯಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಇನ್ನು ಟಾಸ್ಕ್ ಆಡ್ಕೊಂಡು ಚೆನ್ನಾಗಿದ್ದವರೆಲ್ಲ ಮನೆಯಿಂದ ಹೊರಗಡೆ ಇದ್ದಾರೆ. ಏನ್ ಮಾಡೋದು, ಕೆಲವೊಬ್ಬರಿಗೆಲ್ಲ ಕೃಪಾ ಕಟಾಕ್ಷ ಅಂತ ಹೇಳ್ಬೋದು. ಕೆಲವೊಂದು ಚಾನಲ್ಗೆಲ್ಲ ಕೃಪಾ ಕಟಾಕ್ಷ, ಇಲ್ಲ ಕೆಲವೊಂದು ಏನೋ ಗೊತ್ತಿಲ್ಲ, ಅವರ ಮನೆ ಮಗಳು ಅನ್ನೋ ರೀತಿಯಲ್ಲೆಲ್ಲ ಸೇವ್ ಮಾಡ್ಕೊಂಡೇ ಬರ್ತಾರೆ. ಅವ್ರೇನಾದ್ರು ನಾಮಿನೇಷನ್ ಅಲ್ಲಿ ಇದ್ರೆ ಆ ವಾರ ನಾಮಿನೇಷನ್ ಇರಲ್ಲ. ತುಂಬಾ ಸಲ ಇದಾಗಿದೆ. ಈ ಸ್ಪಂದನ ಎಲ್ಲ ಏನಾದ್ರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ರೆ, ಈಗ ಆ ವಾರದಲ್ಲಿ ಅವ್ರಿಗಿಂತ ವೀಕ್ ಯಾರು ಇಲ್ಲ ಅನ್ನೋದೇನಾದ್ರು ಕಲರ್ಸ್ ಅವ್ರಿಗೆ ಗೊತ್ತಾಯ್ತು ಅಂತಂದ್ರೆ ಆ ವಾರ ನಾಮಿನೇಷನ್ ಪ್ರಕ್ರಿಯೆನೇ ಇಲ್ಲ. ಈ ವಾರನೇ ಇಲ್ಲ, ಕಳೆದ ವಾರ ಇಲ್ಲ, ಗೊತ್ತಾಯ್ತಾ? ಎಲ್ಲ ಏನೋ ಗೊತ್ತಿಲ್ಲ, ಏನ್ ಮಾಡಕ್ ಹೊರಟಿದ್ದಾರೋ ಏನತ್ತಾನೋ ಗೊತ್ತಿಲ್ಲ. ಇನ್ನು ಈ ವಾರ ರಕ್ಷಿತಾ ಶೆಟ್ಟಿಯ ವ್ಯಕ್ತಿತ್ವ ನಮ್ಗೆ ಅರ್ಥ ಆಯ್ತು, ಅವಳದು ಇನ್ನೊಂದು ಫೇಸ್ ನಮ್ಗೆ ಅರ್ಥ ಆಯ್ತು ಅನ್ನೋರೆಲ್ಲ ಒಂದ್ ಕೆಲಸ ಮಾಡ್ಬೇಕು. ನಿಮ್ಗೆ ಯಾರನ್ನ ಕಂಡ್ರೆ ಆಗಲ್ಲ, ಯಾರನ್ನ ಕಂಡ್ರೆ ಪಿತ್ತ ನೆತ್ತಿಗೆ ಇರುತ್ತಲ್ಲ, ಅವರ ಹತ್ರ ಒಂದು ವಾರ ನೀವು ಒಂದು ಮನೆಯಲ್ಲಿ ಇರ್ಬೇಕು. ಹೇಗಿರ್ಬೇಕು ಗೊತ್ತಾ, ನೀವೇನ್ ಮಾತಾಡೋದಲ್ಲ, ಅವ್ರು ನಿಮ್ಮನ್ನ ಟ್ರಿಗರ್ ಮಾಡ್ತಾ ಇರ್ಬೇಕು. ನೀವು ಕೂತ್ರೆ ಅದನ್ನ ವ್ಯಂಗ್ಯ ಆಡ್ಬೇಕು,
ನೀವು ನಿಂತ್ರೆ ಅದನ್ನು ಟ್ರೋಲ್ ಮಾಡಬೇಕು, ಆಯ್ತಾ? ಆ ರೀತಿ ಮಾಡುವಾಗ ನೀವು ಮಾತ್ರ ಅದೇ ತರ ಇರಬೇಕು, ಏನು ವ್ಯತ್ಯಾಸನೇ ಆಗ್ಬಾರ್ದು, ನಿಮ್ಗೆ ಟ್ರಿಗರ್ ಆಗ್ಬಾರ್ದು, ಬೆಚ್ಚಾಗ್ಬಾರ್ದು, ಕೋಪ ಆಗ್ಬಾರ್ದು, ಏನಿಲ್ಲ. ನೀವು ಮಾತ್ರ ಶಾಂತವಾಗಿ ಒಂಥರ ಧ್ಯಾನಸ್ಥ ರೂಪದಲ್ಲಿ ಇರಬೇಕು. ಸಾಧ್ಯ ಆಗುತ್ತಾ? ಆ ತರ ಇದ್ರೆ ಅದನ್ನ ನಾಟಕ ಅಂತ ಹೇಳ್ತಾರೆ. ಕ್ಯಾಮರಾ ಇದೆ, ನನ್ನ ನೋಡ್ತಾ ಇದ್ದಾರೆ, ಸೊ ನಾನು ಅದೆಲ್ಲ ಮಾಡಬಾರ್ದು, ನನ್ನ ರಿಯಲ್ ಕ್ಯಾರೆಕ್ಟರ್ನ ಹೊರಗಡೆ ತರಬಾರ್ದು, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಸಹಿಸ್ಕೊಂಡಿರ್ಬೇಕು. ಕೆಲವೊಂದ್ಸಲ ಹಾಗೆ ಮಾಡ್ತೀವಲ್ಲ ನಾವು. ಇವಾಗ ಪಬ್ಲಿಕಲ್ಲಿ ಎಲ್ಲಾದ್ರೂ ಹೋದ್ರೆ ನಮ್ಗೇನೋ ಆಗದಾದ್ರೆ ನಮ್ಮ ಜೊತೆ ಮಕ್ಳಿದ್ರು ಕೂಡ ಅವ್ರು ಹಠ ಕಟ್ತಾರೆ, ಏನೇನೋ ಮಾಡ್ತಾರೆ, ಉಪದ್ರ ಎಲ್ಲ ಕೊಡ್ತಾರೆ, ಆದ್ರೂ ಕೂಡ ನಮ್ಗೆ ಔಡ್ಗಚ್ಚಿ ನಾವು ಸುಮ್ಮನೆ ಇರ್ತೀವಿ. ಯಾಕೆಂತ ಹೇಳಿದ್ರೆ ಜನ ನೋಡ್ತಾ ಇರ್ತಾರೆ, ಮರ್ಯಾದೆ ಹೋಗೋದು ಬೇಡ ಅಂತ. ಸೊ ಆ ರೀತಿ ಮಾಡ್ಬೇಕು. ಅದೆಂತ ನಮ್ಮ ರಿಯಲ್ ಕ್ಯಾರೆಕ್ಟರ್, ಅದೇ ಮಕ್ಳು ಮನೆ ಒಳಗಡೆ ಆ ತರ ಮಾಡ್ಲಿ ಅಂತೆ 2 ಬಾರಿಸ್ತೀವಿ, ಸುಮ್ಮನೆ ಕೂತ್ಕೋ ಅಂತ. ಸೊ ರಕ್ಷಿತಾ ಶೆಟ್ಟಿಗೆ ಆ ತರ ಇರ್ಲಿಕ್ಕೆ ಆಗಿಲ್ಲ. ಮ್ಯಾಟ್ರ್ ಅಷ್ಟೇ. ಎಲ್ಲರೂ ನಾಟಕ ಮಾಡ್ಕೊಂಡು ಆಕ್ಟಿಂಗ್ ಮಾಡ್ಕೊಂಡು ಆ ರೀತಿಯ ಫೀಲ್ಡ್ ಇಂದ ಬಂದವರಲ್ಲ. ಇವಳೇನೋ ಪಾಪ ಒಂದು ಯೂಟ್ಯೂಬ್ ಚಾನಲ್ ಅನ್ನ, ಅವಳದೇನಿದೆ ಆ ಜೀವನ ಶೈಲಿಯನ್ನ ತೋರಿಸ್ತಾ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ರು, ಜನ ಇಷ್ಟಪಟ್ರು, ಬಿಗ್ ಬಾಸ್ಗೆ ಬಂದ್ರು, ಅಲ್ಲೂ ಕೂಡ ಜನ ಅಪಾರವಾದ ಪ್ರೀತಿಯನ್ನು ಕೊಟ್ರು. ಅದವರ ವ್ಯಕ್ತಿತ್ವ ಗಳಿಸಿಕೊಂಡಿರುವಂತಹ ಗೆಲುವು. ನಾಟಕ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು 4 ಜನರ ಜೊತೆ ಚೆನ್ನಾಗಿ ಇದ್ಕೊಂಡು, ಕೋಪ ಬಂದಾಗ ಜಗಳನೂ ಆಡಿದ್ದಾರೆ, ಅದೇ ವ್ಯಕ್ತಿ ಕ್ಷಮೆ ಕೇಳಿದಾಗ ಮತ್ತೆ ಅವ್ರ ಜೊತೆ ಮಗು ತರ ಆಟನೂ ಆಡಿದ್ದಾರೆ. ನೋಡಿರ್ಬೋದು ನೀವು ಕೂಡ, ಅಶ್ವಿನಿ ಮೇಡಮ್ ಅವರಿಗೆ ಮತ್ತು ರಕ್ಷಿತಾ ಶೆಟ್ಟಿಗೆ ಯಾವ ರೀತಿ ಜಗಳ ಆಯ್ತು, ರಾಕ್ಷಸರ ಟಾಸ್ಕ್ ಅಂತ ಬಂದಾಗ ಅವರಿಬ್ಬರು ಯಾವ ರೀತಿ ಆಟ ಆಡ್ತಾ ಇದ್ರು. ಸಹಜ ಗುಣ ಅದು. ಆ ರೀತಿ ಇದ್ರೇನೆ ರಿಯಾಲಿಟಿ ಅಂತ ಹೇಳೋದು. ಇಲ್ಲ ನಾವು ಎಲ್ಲಾ ಟೈಮಲ್ಲೂ ಕಾಮಾಗಿ ಕೂಲಾಗಿ ಸಾಧ್ಯನೇ ಇಲ್ಲ ಗುರು. ಈಗ ಮನೆಯಲ್ಲಿ ಅಷ್ಟು ಜನ ಇದಾರಲ್ಲ, ಅದರಲ್ಲಿ ಮುಕ್ಕಾಲು ವಾಸಿ ಜನ ನಾಟಕನೇ ಮಾಡ್ತಾ ಇರೋದು. ನಾವು ಸಹಜವಾಗಿ ಬದುಕ್ತಾ ಇದೀವಲ್ಲ. ಈಗ ನಮ್ಗಾಗ್ಲಿ, ವಿಡಿಯೋ ನೋಡ್ತಾ ಇರೋ ನಿಮ್ಗಾಗ್ಲಿ, ನೀವೇ ಹೇಳಿ, ನಿಮ್ಗೆ ಕೋಪ ಬರಲ್ವಾ? ಸಿಟ್ಟು ಬರಲ್ವಾ? ಮನಸ್ಸಲ್ಲಿ ಜಿದ್ದು ಬರಲ್ವಾ? ನಿಮ್ಗೆ ಯಾರೋ ಚೂರಿ ಹಾಕ್ತಾರೆ, ನಿಮ್ಗೆ ಯಾರೋ ಮೆಣಸಿನಕಾಯಿದ್ದು ಹಾರ ಹಾಕ್ತಾರೆ, ನನ್ನ ಮನೆಯಲ್ಲಿ ಇರ್ಲಿಕ್ಕೆ ಲಾಯಕೆ ಇಲ್ಲ ಅಂತ ಹೇಳ್ತಾರೆ, ನೀವು ಇಲ್ಲದಿರುವಾಗ ಖುಷಿ ಪಡ್ತಾರೆ ಅಂತ ಹೇಳುವಾಗ ಅವರ ವಿರುದ್ಧ ನಿಮ್ಗೆ ಕೋಪನೇ ಬರಲ್ವಾ? ಕೋಪ ಬರಲ್ಲ ಅಂತ ಆದ್ರೆ ಏನೋ ಮಿಸ್ಟೇಕ್ ಇದೆ. ತಿನ್ನೋ ಉಪ್ಪು ಖಾರ ಹುಳಿ ಎಲ್ಲ ಇದೆಯಲ್ಲ, ಚೊಂಚೂರು ಕಡಿಮೆ ಇದೆ ಅಂತಾನೆ ಅರ್ಥ. ಅಲ್ಲ, ಸಹಜ ಗುಣ. ಆ ಸಹಜವಾದ ಗುಣವನ್ನ ರಕ್ಷಿತಾ ಶೆಟ್ಟಿ ಪ್ರಕಟಣೆ ಮಾಡಿದ್ರು. ಅದರಲ್ಲೂ ಕೂಡ ಧ್ರುವಂತ ಅನ್ನೋ ಒಂದು ವಿಚಿತ್ರ ಕ್ಯಾರೆಕ್ಟರ್ ಜೊತೆ ಆ ರೂಮಲ್ಲಿ ಬದುಕಬೇಕಾದ್ರೆ ಅಷ್ಟೇನು ಈಸಿ ಇಲ್ಲ. ರಕ್ಷಿತಾ ಶೆಟ್ಟಿ ಎಷ್ಟು ಇರಿಟೇಷನ್ ಆಗಿದ್ದು, ರಕ್ಷಿತಾ ಶೆಟ್ಟಿ ಎಷ್ಟು ಡಿಸ್ಟರ್ಬ್ ಆಗಿದ್ರು ಅಂತ ಇವತ್ತಿನ ಪ್ರೊಮೋ ತೋರಿಸ್ಕೊಡ್ತಾ ಇದೆ. ಆಯ್ತಾ? ಇಲ್ಲಿವರೆಗೂ ರಕ್ಷಿತಾ ಶೆಟ್ಟಿ ಅವರು ಆ ತರ ಕಿಚ್ಚ ಸುದೀಪ್ ಅವರ ಮುಂದೆ ಮಾತಾಡಿರೋದು ಒಂದು ಸ್ಟಾರ್ಟ್, ಅವ್ರನ್ನ ಹೊರಗಡೆ ಕಳಿಸಿ ಮತ್ತೆ ಒಳಗಡೆ ತಗೊಂಡ್ರಲ್ಲ, ಆ ವೀಕಲ್ಲಿ ಸುದೀಪ್ ಸರ್ ಅವ್ರ ಹತ್ರ ಆ ರೀತಿ ಮಾತಾಡಿದ್ದಾರೆ. ಎರಡನೇದು ಅದೇ ರೀತಿ ಮಾತಾಡಿದ್ದು ಇವತ್ತೇ. ಅವ್ರು ಮಾತಾಡ್ತಾ ಇದಾರೆ, ಸರ್ ನನ್ಗೆ ಇವರ ಜೊತೆ ಇಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ತಲೆ ನೋವು ಬರ್ತಾ ಇದೆ. ಇವ್ರು ನಿಮ್ಮ ಮುಂದೆ ಮಾತ್ರ ಹೀ ಅಂತ ನಗಾಡ್ತಾರೆ, ಅದಲ್ಲದ ಟೈಮಲ್ಲಿ ಅವ್ರು ಇರೋದಿದೆಯಲ್ಲ, ನನಗೆ ಇವ್ರ ಜೊತೆ ಇರ್ಲಿಕ್ಕೆ ಭಯ ಆಗ್ತದೆ. ಅಂದ್ರೆ ನಾನೊಂದು ಹೇಳ್ತೀನಿ, ಈ ಒಳಗಡೆ ಇರುವಂತಹ ಕೆಲವೊಂದಿಷ್ಟು ಸೇಫೆಸ್ಟ್ ಗೇಮ್ ಮಾಡ್ತಾ ಇರುವ ಮಹಿಳಾ ಮಣಿಗಳು ಏನಿದ್ದಾರೆ, ಅವರನ್ನೇನಾದ್ರೂ ಧ್ರುವಂತ ಜೊತೆ ಬಿಟ್ಟಿರ್ತಿದ್ರೆ ಯಾವತ್ತೋ 10 ಕರೆದು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಬಿಗ್ ಬಾಸ್ ಸರ್ ಹತ್ರ ರಿಕ್ವೆಸ್ಟ್ ಮಾಡಿ ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬರ್ತಾ ಇದ್ರು. ಆಯ್ತಾ? ಆ ಚಾಲೆಂಜ್ ಅನ್ನ ಫೇಸ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ರಕ್ಷಿತಾ ಶೆಟ್ಟಿ ಒಂಚೂರು ಹಠ ಮಾರಿ, ಯಾಕೆ ಆಗಲ್ಲ ಇವ್ರ ಜೊತೆ ಇರ್ಲಿಕ್ಕೆ ಅಂತ, ನಾನು ಯಾಕೆ ಸೋಲ್ಬೇಕು, ಅಷ್ಟು ಸುಲಭವಾಗಿ ನಾನು ಸೋಲಿಕ್ಕೆ ರೆಡಿ ಇಲ್ಲ, ಹೋರಾಟದ ಗುಣ ಇರುವಂತಹ ಒಂದು ಹೆಣ್ಣು ಮಗು. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡಿದಾರೆ ಅಂತ ಹೇಳಿದ್ರೆ, ಅವ್ರು ಏನೇ ಮಾಡಿದ್ರು, ಎಷ್ಟೇ ಡಿಸ್ಟರ್ಬ್ ಮಾಡಿದ್ರು, ಎಷ್ಟೇ ಅರ್ಚಾಟ ಕಿರ್ಚಾಟ ಇಲ್ಲ, ಏನೇ ವ್ಯಂಗ್ಯ ಆಡಿದ್ರು ಕೂಡ ರಿಟರ್ನ್ ಕೌಂಟರ್ ಟು ಕೌಂಟರ್ ಕೊಟ್ಟಿದ್ದಾರೆ. ಸೊ ಅದನ್ನ ಸುದೀಪ್ ಸರ್ ಅವರು ನೋಟಿಸ್ ಮಾಡಿದ್ದಾರೆ, ಬಿಗ್ ಬಾಸ್ ಅವರು ನೋಟಿಸ್ ಮಾಡಿದ್ದಾರೆ. ರಿಯಲ್ ಆಗಿ ಏನ್ ಬದುಕ್ತಾ ಇರ್ತಾರಲ್ಲ, ಅವ್ರೊಂಚೂರು ಕೆಟ್ಟದಾಗಿ ಇಲ್ಲ ಸರಿ ಇಲ್ಲದ ರೀತಿಯಲ್ಲೆಲ್ಲ ನಮಗೆ ಕಾಣಿಸ್ತಾರೆ. ಅದೇ ನಾಟಕ ಮಾಡ್ಕೊಂಡು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಏನೋ ಮಾತಾಡ್ತಾರೆ, ಪ್ಲಾನ್ ಮಾಡ್ಕೊಂಡು ಏನೋ ಬದುಕ್ತಾರಲ್ಲ, ಅವ್ರೊಂಚೂರು ಭಯಂಕರ ಸಜ್ಜನರ ತರ ಕಾಣ್ತಾರೆ. ಅದು ತಪ್ಪು ಯಾರ್ದಲ್ಲಿ, ನಾವು ನೋಡೋ ದೃಷ್ಟಿ ಅದು. ನಾವು ಬೇಗ ಜಡ್ಜ್ ಮಾಡಿಬಿಡ್ತೀವಿ, ಓ ಇವ್ರು ಇಂಥವ್ರು, ಇವ್ರ ಮಾತು ಸ್ವಲ್ಪ ಜೋರಿದೆ, ಈ ಜನ ಆಗ್ಲಿಕ್ಕಿಲ್ಲ, ಈ ಜನ ಸ್ವಲ್ಪ ಜೋರಿ, ಎಲ್ಲ ಓಪನ್ ಆಗಿ ಮಾಡ್ತಾರಲ್ಲ, ಅವ್ರು ಸ್ವಲ್ಪ ಕೆಟ್ಟವ್ರ ತರ ಕಾಣ್ತಾರೆ. ಒಳಗಡೆಯಿಂದ ಸಂಚು ಮಾಡ್ಕೊಂಡು ಮಾಡೋರನ್ನ ನಾವು ಬೇಗ ನಂಬಿರ್ತೀವಿ. ಆ ತರ ನಂಬಿನೇ ಲಾಸ್ಟ್ಗೆ ಗುಂಡಿಗೆ ಬೀಳೋದು. ಸೊ ರಕ್ಷಿತಾ ಶೆಟ್ಟಿ ಏನಾದ್ರು ತಪ್ಪಿದೆ ಅಂತ ಆಗಿರ್ತಿದ್ರೆ, ಅವಳ ವರ್ತನೆಯಲ್ಲಿ ಏನಾದ್ರು ಮಿತಿ ಮೀರಿದೆ ಅಂತ ಆಗಿರ್ತಿದ್ರೆ, ಖಂಡಿತವಾಗಿ ಇವತ್ತಿನ ಪ್ರೊಮೋ ಆಗಿರ್ತಿತ್ತು ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿಗೆ ಸುದೀಪ್ ಸರ್ ಅವ್ರ ತಗಲೋ ತರ ಇತ್ತು. ಬಟ್ ಸುದೀಪ್ ಸರ್ ಅವರು ಕೂಡ ಎಂಜಾಯ್ ಮಾಡಿ ಹೇಳ್ತಾ ಇದ್ದಾರೆ, ನೀವು ಈ ತರ ಇರೋದು ನಮ್ಗೊಂಚೂರು ಎಂಜಾಯ್ಮೆಂಟ್ ಇದೆ, ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಅವ್ರು ಕೊಡೋ ಏನ್ ಕಂಟೆಂಟ್ ಇದೆ, ಈ ವಾರದ ಕಂಟೆಂಟ್ ಏನಿದೆ, ಅದರಲ್ಲಿ 80% ಸೀಕ್ರೆಟ್ ರೂಮ್ ಇಂದ ಬಂದಿದ್ದು ಖುಷಿಯಾಗಿರೋದು, ಇನ್ನೊಂದು 20% ಮಾತ್ರ ಮನೆ ಮಂದಿಯಿಂದ ಕೊಟ್ಟಿರೋ ಕಂಟೆಂಟ್. ಸೊ ಆ ಪ್ರೊಮೋ ಏನಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಸೀಕ್ರೆಟ್ ರೂಮ್ ನಿಮ್ಮ ಪ್ರಕಾರ ಹೇಗಿದೆ? ಯಾವಾಗ ನೀವ್ ಬರ್ತೀರಲ್ವಾ, ಇವರ ಮುಖ ಹಿಂಗಾಗುತ್ತೆ. ಓಕೆ, ನೀವು ಹೋಗ ನಂತರ ಅವರ ಮುಖ ನೋಡ್ಬೇಕು. ನೀವು ಇವರ ಮುಖ ನೋಡಿ ನನ್ಗೆ ಅಳು ಬರುತ್ತೆ. ಧ್ರುವಂತ್ ಕನ್ವಿನ್ಸ್ ಆದ್ರೆ ಇಬ್ರು ಹೋಗ್ರಿ ಒಳಗಡೆ. ನಂಗೆ ಇಲ್ಲಿ ಅಷ್ಟು ನೆಮ್ಮದಿಗೆ ಇಲ್ಲ, ನಿಮ್ಗೆ ನೆಮ್ಮದಿಗೆ ಅಡಿಗೆ ನಾನು ಮಲಗ್ಲಿಕ್ಕೆ ಬಿಡಲ್ಲ. ನನ್ನ ನೆಮ್ಮದಿ ನೀನೇ ಹೇಳಿ. ನನ್ನ ಕೈಯಲ್ಲಿ ಉಂಟು. ನೀವಿಬ್ರು ಹಿಂಗಿದ್ರೆ ನನಗೆ ಪರ್ಸನಲ್ ಎಂಟರ್ಟೈನ್ಮೆಂಟ್ ಇದೆ. ಇಲ್ಲಿ ನೋವು ಆಗ್ತಾ ಉಂಟು ಸರ್. ನಿಮಗೆ ಅಲ್ಲಿ ಮಾತ್ರ ಆಗ್ತಾ ಉಂಟು, ನಮಗೆ ಎಲ್ಲಾ ಕಡೆ ಆಗ್ತಾ ಉಂಟು. ಎಸ್, ನೋಡಿದ್ರಲ್ಲ ಅವಳು ಯಾವ ರೀತಿ ಡಿಸ್ಟರ್ಬ್ ಆಗಿದ್ದಾಳೆ ಅನ್ನೋದು ಈ ಮಾತಿನಿಂದಾನೇ ಗೊತ್ತಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇಷ್ಟು ಲೌಡ್ ಆಗಿ ಸುದೀಪ್ ಸರ್ ಅವ್ರ ಮುಂದೆ ಅವ್ರು ಮಾತಾಡಿದ್ದು ಫಸ್ಟ್ ವೀಕಲ್ಲಿ ಮಾತ್ರ. ಆ ನಂತರದ ಯಾವ ವೀಕಲ್ಲಿ ಕೂಡ ಸುದೀಪ್ ಸರ್ ಅವ್ರ ಮುಂದೆ ಆ ರೀತಿ ಮಾತಾಡಿಲ್ಲ. ರಕ್ಷಿತಾ ಯಾವಾಗ ಈ ರೀತಿ ಮಾತಾಡ್ತಾಳೆ, ತುಂಬಾ ಡಿಸ್ಟರ್ಬ್ ಆದಾಗ, ತುಂಬಾ ಕೋಪ ಬಂದಾಗ, ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾಗ. ಸೊ ಅರ್ಥ ಮಾಡ್ಕೊಳ್ಳಿ, ಆ ರೂಮ್ ಒಳಗಡೆ ಅವನ ಜೊತೆ ಬದುಕುದಂದ್ರೆ ಅಷ್ಟು ಸುಲಭ ಇಲ್ಲ. ಇಡೀ ಮನೆ ಮಂದಿ ಏನ್ ಅಷ್ಟು ದೊಡ್ಡ ಬಿಗ್ ಬಾಸ್ ಮನೆಯಲ್ಲಿ
ಧ್ರುವಂತ ಜೊತೆ ಬದುಕಲಿಕ್ಕೆ ಇಲ್ಲ ಅವ್ರ ಜೊತೆ ಮಾತಾಡ್ತಾ ಒಡನಾಟ ಮಾಡ್ಲಿಕ್ಕೆ ಬಿಗ್ ಬಾಸ್ ಮನೆ ಮಂದಿಗೆ ಕಷ್ಟ ಆಗಿದೆ ಅಂತ ಆದ್ರೆ ಅವಳು 23 ವರ್ಷದ ಹುಡುಗಿ ಮಾರೆ, ಅವಳು ಎಷ್ಟು ಕಷ್ಟಪಟ್ಟಿರ್ಬೇಕು ಅದನ್ನೆಲ್ಲ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಅವಳೇನಾದ್ರೂ ಮಾತಾಡಿದ್ರೆ ಚೂರು ಜೋರಾಗಿ ಮಾತಾಡಿದನ್ನ, ಕಿರ್ಚಾಡಿದನ್ನ, ಅರಚಾಡಿದನ್ನ ಮಾತ್ರ ಯಾವ್ದೊಂದು BGM ಅಲ್ಲಿ ಹಾಕಿ ಕರ್ಮದ ಫಲ ಅದು ಇದು ಅಂತೆಲ್ಲ ಹಾಕಿ ಏನ್ ಅವಸ್ಥೆ ಅಂತಾನೆ ಗೊತ್ತಾಗಲ್ಲ. ಇದೆಲ್ಲ ಯಾವಾಗ ಅರ್ಥ ಆಗುತ್ತೆ ಗೊತ್ತಾ? ನೀವು ಅಂತವ್ರ ಜೊತೆ ಬದುಕಬೇಕು, ಇಲ್ಲ ನಿಮ್ಮ ಮನೆ ಮಂದಿ, ನಿಮ್ಮ ಮನೆ ಹೆಣ್ಣು ಮಕ್ಕಳು ಆ ರೀತಿ ಬದುಕಬೇಕು. ಅವಾಗ ಒಂಚೂರು ಅವರ ಏನ್ ಫೀಲ್ ಇದೆ ಆ ಫೀಲ್ ಅರ್ಥ ಮಾಡ್ಕೊಳ್ಳುವಂತಹ ಮನಸ್ಥಿತಿ ಇಲ್ಲ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಬರ್ಬೋದು ಅನ್ನೋದು ನನ್ನ ಅನಿಸಿಕೆ. ಸೊ ಇನ್ಮುಂದೆ ಆದ್ರೂ ಈ ಸ್ಪೆಕ್ಸಲ್ ಆಗ್ತಿರಲ್ಲ ಚೂರು ಕ್ಲೀನ್ ಮಾಡ್ಕೊಂಡು ಈ ರೀತಿ ಹಾಕಿ. ಅಂಟಿದ್ದವ್ರು ಕೂಡ ನಮಗೆ ಚೆನ್ನಾಗಿ ಕಾಣಿಸ್ತಾರೆ, ನಾವು ಕೂಡ ಚೆನ್ನಾಗಿ ಕಾಣಿಸ್ತೀವಿ. ಇಲ್ಲ ಅಂತಾದ್ರೆ ಧೂಳೆಲ್ಲ ಮೆತ್ಕೊಂಡಿರುತ್ತಲ್ಲ ಚೂರು ನೆಗೆಟಿವ್ ಆಗಿ ಕಾಣ್ತಾರೆ ಅಂತ ನನ್ನ ಅನಿಸಿಕೆ. ಬಾಯ್.